ಹಲೋ ಗೈಸ್, ನನ್ನ ಹೆಸರು ಶಿಲ್ಪ. ಅಪ್ಪ ಮೊನ್ನೆ ಬರ್ತಾ ಸಂತೆಯಿಂದ ಜೋಳ ತಗೊಂಡ್ ಬಂದಿದ್ರು. ಸಂಜೆ ಸ್ನಾಕ್ಸ್ ಒಳ್ಳೆ ಇರುತ್ತೆ ಅಂತ ಸೋಯಿಸು ಅಂತ ಅನ್ಕೊಂಡು ನೀಟಾಗಿ ಅದನ್ನ ಸಿಪ್ಪೆ ಎಲ್ಲ ತಕೊಂಡು ಎಲ್ಲಾದ್ನೂ ಸೋಯಿಸಿಟ್ಕೊಂಡೆ. ನನ್ನ ತಂಗಿ ಹೇಳಿದ್ಲು ಜೋಳದ ಒಂದು ಲೈನ್ ತಗೊಂಡ್ರೆ ಆಮೇಲೆ ಸೋಯಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ. ನಾನು ಟ್ರೈ ಮಾಡಿದೆ, ಆದ್ರೆ ಅದು ಬರ್ತಾನೆ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ಒಂದ್ ಲೈನ್ ತೆಗಿವ ಆಮೇಲೆ ಈಸಿ ಆಗುತ್ತೆ ಅನ್ಕೊಂಡು ಟ್ರೈ ಮಾಡಿದೆ ಗೈಸ್. ಎಷ್ಟು ಟ್ರೈ ಮಾಡಿದ್ರು ಅದು ಬರ್ತಾನೆ ಇರ್ಲಿಲ್ಲ. ಆಗೋ ಹೇಗೋ ಮಾಡಿ ಒಂದೊಂದೇ ಜೋಳನ ಕಿತ್ತಿದೆ ಗೈಸ್. ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗುವ ಅಂತ ಅನ್ಕೊಂಡೆ. 1 hour later. ಅದನ್ನ ಸೋಯಿಸಿ ಕೈ ನೋವು ಬಂತೆ ಹೊರತು ಅದು ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ. ಅಷ್ಟಕ್ಕೆ ನನ್ನ ತಂಗಿ ಬಂದು ನಾನು ಟ್ರೈ ಮಾಡ್ತೀನಿ ಕೊಡು ಅಂತ ಅಂದು ಇಸ್ಕೊಂಡ್ಲು. ನಿಜವಾಗ್ಲೂ ಗೈಸ್, ಅವಳು ಎಷ್ಟು ಈಸಿಯಾಗಿ ಸೋಯಿಸ್ತಾ ಇದ್ಲು ಅಂದ್ರೆ ನನ್ನ ತಂಗಿ ನ್ಯಾಕ್ನ ಯೂಸ್ ಮಾಡ್ಕೊಂಡು ಇಬ್ರು ನೀಟಾಗಿ ಜೋಳ ಬಿಡಿಸ್ಕೊಂಡ್ವಿ. ಅದಾದ ನಂತರ ಅದನ್ನ ಕುಕ್ಕರಲ್ಲಿ ಇಟ್ಟು ನೀರ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ 1-2 ವಿಜಿಲ್ನ ಕೂಗಿಸ್ಕೊಂಡ್ವಿ. ಅದನ್ನ ಪಾತ್ರೆ ಹಾಕಿ ಸ್ವಲ್ಪ ಖಾರ ಪುಡಿ, ಉಪ್ಪು ಹಾಗೂ ಸ್ವಲ್ಪ ಲಿಂಬೆ ಹಣ್ಣು ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಸಖತ್ತಾಗಿರುತ್ತೆ.